ಶೆಡ್ಗೆ ಬೆಂಕಿ ಬಿದ್ದು 2 ಮಕ್ಕಳ ದಾರುಣ ಸಾವು. ರಾಯಚೂರು ಮೂಲದ ದಂಪತಿಗಳ ಬದುಕು ಕತ್ತಲು. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಈ ಬಿರು ಬೇಸಿಗೆಯಲ್ಲಿ ಮನುಷ್ಯರು ಇರಲಿ ಪ್ರಾಣಿಗಳಿಗೂ ಕೂಡ ಇರೋಕೆ ಸಾಧ್ಯವಿಲ್ಲದಂತಹ ಸ್ಥಿತಿ ಇಲ್ಲಿದೆ. ಉತ್ತರ ಕರ್ನಾಟಕದ ರಾಯಚೂರಿನಿಂದ ಬಂದಿದ್ದ ಕೂಲಿ ಕಾರ್ಮಿಕರ ಬದುಕು ಇಂದು ಬೂದಿಯಾಗಿದೆ. JACS ಕನ್ಸ್ಟ್ರಕ್ಷನ್ ಕಂಪನಿಯವರು ಕಾರ್ಮಿಕರಿಗೆ ವಾಸಕ್ಕೆ ಯೋಗ್ಯವಿಲ್ಲದ ಶೆಡ್ಗಳನ್ನ ನಿರ್ಮಿಸಿ ಕೊಟ್ಟಿದ್ರು. ಇಂದು ಮಧ್ಯಾಹ್ನ ಸುಮಾರು 1:30 ವೇಳೆಗೆ ಕೊತ್ತನೂರಿನ ಕೆ ನಾರಾಯಣಪುರದಲ್ಲಿ ಈ ದುರಂತ ಅಗ್ನಿ ಅವಘಡ ಸಂಭವಿಸಿದೆ. ರಾಯಚೂರು ಮೂಲದ ದುರ್ಗಪ್ಪ ಮತ್ತು ಸಾವಿತ್ರಿ ದಂಪತಿಗಳು ಕಳೆದ 5-6 ವರ್ಷಗಳಿಂದ ಇಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ರು. ಮಧ್ಯಾಹ್ನದ ವೇಳೆ 5 ವರ್ಷದ ಅರ್ಜುನ್ ಹಾಗೂ 3 ವರ್ಷದ ಆಶಾ ಶೆಡ್ನಲ್ಲಿ ಆಟವಾಡುತ್ತಿದ್ರು. ಅಜ್ಜಿ ಸ್ವಲ್ಪ ಹೊತ್ತು ಹೊರಗೆ ಹೋದ ಸಮಯ ನೋಡಿ ಕಾಳ ಸರ್ಪದಂತೆ ಬೆಂಕಿ ನುಗ್ಗಿ ಬಂದಿದೆ. ಬೆಂಕಿ ಆವರಿಸುತ್ತಿದ್ದಂತೆ ಮಕ್ಕಳು ಹೊರಬರಲಾರದೆ ಒಳಗೆ ಸಿಲುಕಿ ನರಳಿದ್ದಾರೆ. ಘಟನಾ ಸ್ಥಳಕ್ಕೆ ಸಂಪಿಗೆಹಳ್ಳಿ ಎಸ್ಪಿ ಚಂದನ್ ಕುಮಾರ್, ಕೊತ್ತನೂರು ಇನ್ಸ್ಪೆಕ್ಟರ್ ಮಂಜುನಾಥ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಅಕ್ರಮ ಶೆಡ್ಗಳ ನಿರ್ಮಾಣ, ಅಕ್ರಮ ವಿದ್ಯುತ್ ಸಂಪರ್ಕ ಪಡೆದು ಕಾರ್ಮಿಕರನ್ನ ಶೆಡ್ನಲ್ಲಿ ಇರಿಸಿರೋದು ಗೊತ್ತಾಗಿದೆ. ಕಂಪನಿಯ ನಿರ್ಲಕ್ಷ್ಯಕ್ಕೆ 2 ಮುಗ್ಧ ಜೀವಿಗಳು ಬಲಿ. 2 ಮಕ್ಕಳನ್ನ ಕಳೆದುಕೊಂಡು ಪೋಷಕರ ಆಕ್ರಂದನ. ಶೆಡ್ಗೆ ಬೆಂಕಿ ಬಿದ್ದ ತಕ್ಷಣ ಅಕ್ಕಪಕ್ಕದವರು ಓಡಿ ಬಂದು ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಆದರೆ ದುರಂತವೇನೆಂದರೆ ಈ ಶೆಡ್ ಒಳಗೆ ಮಕ್ಕಳು ಸಿಲುಕಿದ್ದಾರೆ ಎಂಬ ವಿಷಯ ಯಾರಿಗೂ ತಿಳಿದಿರಲಿಲ್ಲ. ಬೆಂಕಿ ನಂದಿಸಿ ಒಳಗೆ ನೋಡಿದಾಗ ಎದೆಯೇ ಒಡೆದು ಹೋಗುವಂತಹ ದೃಶ್ಯ ಕಂಡಿದೆ. ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ 5 ವರ್ಷದ ಅರ್ಜುನ್ ಸ್ಥಳದಲ್ಲೇ ಮೃತಪಟ್ಟರೆ 3 ವರ್ಷದ ಆಶಾ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಕೊನೆ ಉಸಿರೆಳೆದಿದ್ದಾಳೆ. ಇನ್ನು ಘಟನಾ ಸ್ಥಳಕ್ಕೆ ಸಂಪಿಗೆಹಳ್ಳಿ ಎಸ್ಪಿ ಚಂದನ್ ಕುಮಾರ್ ಹಾಗೂ ಕೊತ್ತನೂರು ಇನ್ಸ್ಪೆಕ್ಟರ್ ಮಂಜುನಾಥ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಭಯಾನಕ ಸತ್ಯಗಳು ಹೊರಬಂದಿವೆ. ಯಾವುದೇ ಸುರಕ್ಷತಾ ಕ್ರಮಗಳಿಲ್ಲದೆ ಅಕ್ರಮ ಶೆಡ್ಗಳ ನಿರ್ಮಾಣ, ಅಕ್ರಮ ವಿದ್ಯುತ್ ಸಂಪರ್ಕವೇ ಈ ದುರಂತಕ್ಕೆ ಕಾರಣ ಎನ್ನಲಾಗುತ್ತಿದೆ. ಬಡ ಕಾರ್ಮಿಕರನ್ನ ಅರೆ ಕಾಸಿನ ಸಂಬಳಕ್ಕೆ ಇಂತಹ ನರಕ ಸದೃಶ ಶೆಡ್ಗಳಲ್ಲಿ ಇರಿಸಿದ್ದ ಕಂಪನಿಯ ನಿರ್ಲಕ್ಷ್ಯ ಈಗ 2 ಮಕ್ಕಳ ಬಲಿ ಪಡೆದಿದೆ. ಅಯ್ಯೋ ದೇವ್ರೆ, ನನ್ನ 1 ಮಗುವಾದ್ರೂ ಬದುಕಿದಿದ್ರೆ ನಾನು ಹೇಗೂ ಜೀವನ ಮಾಡ್ಕೋತಿದ್ದೆ, ಈಗ ನಾನು ಹೇಗೆ ಬದುಕಲಿ ಎಂದು ತಾಯಿ ಹಾಕುತ್ತಿರುವ ಕಿರುಚಾಟ ನೆರೆದಿದ್ದವರಲ್ಲಿ ಕಣ್ಣೀರು ತರಿಸ್ತಿತ್ತು. ಹಸಿದ ಹೊಟ್ಟೆ ನೀಗಿಸಲು ಬಂದವರಿಗೆ ವಿಧಿ ಚಿತೆಯನ್ನೇ ಉಡುಗೊರೆಯಾಗಿ ನೀಡಿದೆ. ನಿಸರ್ಗ HK, ಕ್ರೈಮ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.